ನಾವು ದಿನನಿತ್ಯ ವ್ಯವಹರಿಸುವಾಗ ಹಲವು ರೀತಿಯ ಸಂಖ್ಯೆಗಳನ್ನ ನೋಡ್ತೇವೆ. ಇದರಲ್ಲಿ ಕೆಲವು ಸಂಖ್ಯೆಗಳು ಆಶ್ಚರ್ಯವನ್ನ ಉಂಟು ಮಾಡುವ ರೀತಿಯಲ್ಲಿ ನಡ್ಕೊಳ್ಳುತ್ತೆ ಮತ್ತು ವಿನ್ಯಾಸವನ್ನ ಹೊಂದಿರುತ್ತೆ. ಈ ವಿಡಿಯೋದಲ್ಲಿ ನಾವು ಪ್ಯಾಲಿಂಡ್ರೋಮಿಕ್ ಸಂಖ್ಯೆ ಅಂತ ಕರೆಯಲ್ಪಡುವ ಒಂದು ರೀತಿಯ ಸಂಖ್ಯೆಗಳ ಬಗ್ಗೆ ಚರ್ಚಿಸುತ್ತೇವೆ. ಪ್ಯಾಲಿಂಡ್ರೋಮಿಕ್ ಸಂಖ್ಯೆಗಳು ಅಂದ್ರೆ ಏನು? ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಒಂದೇ ರೀತಿ ಓದುವ ಸಂಖ್ಯೆಗಳು. ಉದಾಹರಣೆಗೆ 838 ಈ ಸಂಖ್ಯೆಯನ್ನ ನಾವು ಹಿಮ್ಮುಖವಾಗಿ ಬರೆದ್ರೆ ಅಂದ್ರೆ ದಿಕ್ಕನ್ನ ಬದಲಿಸಿ ಬರೆದ್ರೆ ಅದು ಈ ರೀತಿ ಕಾಣುತ್ತೆ. ನಾವು ನೋಡ್ಬೋದು, ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಈ ಪ್ಯಾಲಿಂಡ್ರೋಮ್ ಅನ್ನುವ ವಿಷಯ ಬರೀ ಸಂಖ್ಯೆಗಳಿಗೆ ಮಾತ್ರ ಸಂಬಂಧಿಸಿದ್ದಲ್ಲ, ಕೆಲವು ಪದಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಈ ಪದದಂತೆ ಇದು ಅದೇ ಗುಣಲಕ್ಷಣಗಳನ್ನ ತೋರಿಸುತ್ತೆ. ಆದ್ರೆ ನಾವಿಲ್ಲಿ ಬರೀ ಸಂಖ್ಯೆಗಳ ಬಗ್ಗೆ ಮಾತಾಡೋಣ. ನಾವು ನಮ್ಮ ಸ್ವಂತ ಪ್ಯಾಲಿಂಡ್ರೋಮಿಕ್ ಸಂಖ್ಯೆಯನ್ನ ರಚಿಸಬಹುದಾ? ಉದಾಹರಣೆಗೆ 2 ಅಂಕಿಗಳಾದ 5 ಮತ್ತು 7 ನಮಗೆ ಕೊಟ್ಟಿದ್ದಾರೆ. ಇದನ್ನ ಬಳಸ್ಕೊಂಡು ನಾವು 2 ಅಂಕಿಯ ಪ್ಯಾಲಿಂಡ್ರೋಮಿಕ್ ಸಂಖ್ಯೆಯನ್ನ ರಚಿಸಬಹುದಾ? ಖಂಡಿತವಾಗ್ಲೂ ರಚಿಸಬಹುದು. ಆದ್ರೆ ಒಂದು ಷರತ್ತು, ನಮ್ಮ ಸಂಖ್ಯೆಗಳನ್ನ ಪುನರಾವರ್ತಿಸೋದಕ್ಕೆ ನಮಗೆ ಅನುಮತಿಯನ್ನ ಕೊಡಬೇಕು. ಯಾಕೆ ಅಂದ್ರೆ ಒಂದೇ ಅಂಕೆಯನ್ನ ಪುನರಾವರ್ತಿಸಿದ್ರೆ ನಮ್ಗೆ ಯಾವಾಗ್ಲೂ ಒಂದು ಪ್ಯಾಲಿಂಡ್ರೋಮಿಕ್ ಸಂಖ್ಯೆ ಸಿಕ್ಕತ್ತೆ. ಈ ರೀತಿ ಒಂದು ವೇಳೆ ಅಂಕಿಗಳನ್ನ ಪುನರಾವರ್ತಿಸೋದಕ್ಕೆ ನಮಗೆ ಅನುಮತಿ ಇಲ್ಲ ಅಂದ್ರೆ ನಾವು ಪ್ಯಾಲಿಂಡ್ರೋಮಿಕ್ ಸಂಖ್ಯೆಯನ್ನ ರಚಿಸಲು ಸಾಧ್ಯನಾ? ಇದರ ಉತ್ತರ ಇಲ್ಲ. ಯಾಕೆಂದ್ರೆ ಈ 2 ಅಂಕಿಗಳನ್ನ ಬಳಸ್ಕೊಂಡು ನಾವು ರಚಿಸಬಹುದಾದಂತಹ 2 ಅಂಕಿಗಳ ಸಂಖ್ಯೆ ಅಂದ್ರೆ 57 ಮತ್ತು 75. ಈ 2 ಸಂಖ್ಯೆಗಳು ಪ್ಯಾಲಿಂಡ್ರೋಮಿಕ್ ಸಂಖ್ಯೆಯ ವ್ಯಾಖ್ಯಾನವನ್ನ ಪೂರೈಸಲ್ಲ. ಹಾಗಿದ್ರೆ 5 ಮತ್ತು 7 ಬಳಸ್ಕೊಂಡು ನಾವು 3 ಅಂಕಿಯ ಪ್ಯಾಲಿಂಡ್ರೋಮಿಕ್ ಸಂಖ್ಯೆಯನ್ನ ರಚಿಸಬಹುದಾ? ವಿಡಿಯೋನ ಪಾಸ್ ಮಾಡಿ ಒಮ್ಮೆ ಪ್ರಯತ್ನಿಸಿ. ಮೊದಲನೇದಾಗಿ ನಾವು 3 ಅಂಕಿಗಳನ್ನ ಪುನರಾವರ್ತಿಸ್ತೇವೆ. ಅಂದ್ರೆ 5 5 5 ಮತ್ತು 7 7 7. ಈಗ ಇದೇ ಸಂಖ್ಯೆಗಳನ್ನ ತಗೊಂಡು ಸ್ವಲ್ಪ ಮಾರ್ಪಾಡನ್ನ ಮಾಡೋಣ. ಈ ಸಂಖ್ಯೆಗಳ ಮಧ್ಯ ಅಂಕಿಯಲ್ಲಿ ಬೇರೆ ಅಂಕಿಯನ್ನ ಬರೆಯುವ ಪ್ರಯತ್ನವನ್ನ ಮಾಡೋಣ. ಆಗ ನಮಗೆ 5 7 5 ಮತ್ತು 7 5 7 ಅನ್ನುವ ಪ್ಯಾಲಿಂಡ್ರೋಮಿಕ್ ಸಂಖ್ಯೆಗಳು ಸಿಕ್ಕತ್ತೆ. ಈಗ ಮತ್ತಷ್ಟು ಪ್ಯಾಲಿಂಡ್ರೋಮಿಕ್ ಸಂಖ್ಯೆಯನ್ನ ಬರೆಯುವ ಒಂದು ಅಭ್ಯಾಸವನ್ನ ಮಾಡೋಣ. ಇಲ್ಲಿ ನಮ್ಗೆ 7 8 9 ಅನ್ನುವ ಅಂಕೆಗಳನ್ನ ಕೊಟ್ಟಿದ್ದಾರೆ. ಇದನ್ನ ಬಳಸ್ಕೊಂಡು ನಾವು 3 ಅಂಕಿಯ ಪ್ಯಾಲಿಂಡ್ರೋಮ್ಗಳನ್ನ ಬರಿಬೇಕು. ನಾವು ಯಾವಾಗ್ಲೂ ಮಾಡೋ ತರಾನೇ ಒಂದೇ ಅಂಕಿಯನ್ನ ಪುನರಾವರ್ತಿಸಿದಾಗ ಸಿಗೋ ಪ್ಯಾಲಿಂಡ್ರೋಮಿಕ್ ಸಂಖ್ಯೆಗಳು ಬಂದು 7 7 7 8 8 8 ಮತ್ತು 9 9 9. ಈ ಪ್ರತಿ ಸಂಖ್ಯೆಯನ್ನ ತಗೊಂಡು ಅದರ ಮಧ್ಯ ಅಂಕಿಯನ್ನ ಬದಲಾಯಿಸಬೇಕು. 7 7 7 ತಗೊಂಡ್ರೆ ಅದರ ಮಧ್ಯ ಅಂಕಿಗೆ ನಮ್ಗೆ 2 ಆಪ್ಷನ್ಗಳಿದೆ, 8 ಅಥವಾ 9. ಹಾಗಾಗಿ 7 8 7 ಅಥವಾ 7 9 7 ಈ 2 ಕೂಡ ಪ್ಯಾಲಿಂಡ್ರೋಮಿಕ್ ಸಂಖ್ಯೆಗಳೇ. ಅದೇ ರೀತಿ ಇನ್ನುಳಿದ 2 ಸಂಖ್ಯೆಗಳಲ್ಲಿ ನಾವು ಮಧ್ಯ ಅಂಕಿಯನ್ನ ಬದಲಾಯಿಸಿದಾಗ ನಮ್ಗೆ ಈ ಪ್ಯಾಲಿಂಡ್ರೋಮಿಕ್ ಸಂಖ್ಯೆಗಳು ಸಿಕ್ಕತ್ತೆ. ನಾವು ಈ ಪ್ಯಾಲಿಂಡ್ರೋಮಿಕ್ ಸಂಖ್ಯೆಗಳ ಬಗ್ಗೆ ಮಾತಾಡ್ತಿರೋದ್ರಿಂದ ಸಂಖ್ಯೆಗಳೊಂದಿಗೆ ಇನ್ನಷ್ಟು ಆಟ ಆಡೋಣ. ಒಂದು ಪ್ಯಾಲಿಂಡ್ರೋಮಿಕ್ ಅಲ್ಲದ ಸಂಖ್ಯೆಯನ್ನ ತಗೊಳ್ಳೋಣ, 12. ಈ 12 ಹಿಮ್ಮುಖವಾಗಿ ಬರೆಯೋಣ, 21. ಈಗ ಈ 2 ಸಂಖ್ಯೆಗಳನ್ನ ಸೇರಿಸೋಣ. ಆಗ ನಮಗೆ ಸಿಗೋ ಉತ್ತರ 33. ಅದ್ಭುತ! ಇದು ಒಂದು ಪ್ಯಾಲಿಂಡ್ರೋಮಿಕ್ ಸಂಖ್ಯೆ. ಅಂದ್ರೆ ನಾವು ಒಂದು ಪ್ಯಾಲಿಂಡ್ರೋಮಿಕ್ ಸಂಖ್ಯೆ ಅಲ್ಲದ 2 ಅಂಕಿಯ ಸಂಖ್ಯೆಯನ್ನ ತಗೊಂಡು ಅದರ ಹಿಮ್ಮುಖ ಸಂಖ್ಯೆಯ ಜೊತೆ ಕೂಡಿದ್ರೆ ನಮ್ಗೆ ಯಾವಾಗ್ಲೂ ಒಂದು ಪ್ಯಾಲಿಂಡ್ರೋಮಿಕ್ ಸಂಖ್ಯೆ ಸಿಕ್ಕತ್ತಾ? ಇದರ ಉತ್ತರ ಹೌದು. ಆದ್ರೆ ಅದು ಅಷ್ಟು ಸುಲಭ ಅಲ್ಲ. ಈಗ ಮತ್ತೊಂದು 2 ಅಂಕಿಯ ಸಂಖ್ಯೆಯಾದ 57 ನೋಡೋಣ. ಇದರ ಹಿಮ್ಮುಖ ಸಂಖ್ಯೆಯಾದ 75 ಜೊತೆ ಇದನ್ನ ಕೂಡೋಣ. ಆಗ ನಮಗೆ 132 ಸಿಕ್ಕತ್ತೆ.
132 ಒಂದು ಪ್ಯಾಲಿಂಡ್ರೋಮಿಕ್ ಸಂಖ್ಯೆ ಅಲ್ಲ. ಹಾಗಾಗಿ ಈ ಸಂಖ್ಯೆಯನ್ನ ನಾವು ಹಿಮ್ಮುಖವಾಗಿ ಬರ್ಕೊಳ್ಳೋಣ. 231 ಅದನ್ನ ಕೂಡಿದಾಗ ನಮಗೆ 363 ಸಿಕ್ಕತ್ತೆ. ಈ 363 ಒಂದು ಪ್ಯಾಲಿಂಡ್ರೋಮಿಕ್ ಸಂಖ್ಯೆ. ಈಗ ಮತ್ತೊಂದು ಸಂಖ್ಯೆಯಾದ 89 ನಾವು ತಗೊಂಡು ಇದೇ ರೀತಿ ಮಾಡ್ತಾ ಹೋದ್ರೆ ಒಟ್ಟು 24 ಹಂತಗಳಲ್ಲಿ ನಮಗೆ ಒಂದು ಪ್ಯಾಲಿಂಡ್ರೋಮಿಕ್ ಸಂಖ್ಯೆ ಮೊತ್ತವಾಗಿ ಸಿಕ್ಕತ್ತೆ. ಈ ಟೇಬಲ್ ಎಷ್ಟು ದೊಡ್ಡದು ಅಂದ್ರೆ ಈ ಸ್ಕ್ರೀನ್ ಅಲ್ಲಿ ಫಿಟ್ಟೇ ಆಗಲ್ಲ. ಪ್ರಶ್ನೆ ಏನು ಅಂದ್ರೆ, ಯಾವುದೇ ವಿಧಾನದಲ್ಲೂ ಪ್ಯಾಲಿಂಡ್ರೋಮ್ ಆಗದ ಸಂಖ್ಯೆಗಳು ಇದೆಯಾ? ಇದ್ರ ಉತ್ತರ ನಮ್ಗೆ ಇನ್ನೂ ಗೊತ್ತಿಲ್ಲ. ಯಾಕೆ ಅಂದ್ರೆ ತುಂಬಾ ಸಂಖ್ಯೆಗಳಿರೋದ್ರಿಂದ ನಮ್ಮ ಹುಡುಕಾಟ ಇನ್ನು ಕೊನೆಗೊಳ್ಳಲೇ ಇಲ್ಲ. ಈ ವಿಡಿಯೋ ರೆಕಾರ್ಡ್ ಮಾಡುವ ಸಮಯದಲ್ಲಿ ಅಂತಹ ಯಾವುದೇ ಸಂಖ್ಯೆಗಳು ಸದ್ಯಕ್ಕೆ ಸಿಕ್ಕಿಲ್ಲ. ಆದ್ರೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಯಾರಿಗೆ ಗೊತ್ತು ಅಲ್ವಾ?